90 degree, 180 degree, 270 degree, 360 degree. Okay, first quadrant, second quadrant, third quadrant, fourth quadrant. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸು ಪಾಸಿಟಿವ್ ಇರುತ್ತೆ. ಓಕೆ, ಆಲ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂದರೆ ಅವು ಸೈನು, ಕಾಸು, ಟ್ಯಾನು, ಕೊಸೆಕ್ಕು, ಸಿಕೆಂಟು, ಕಾಟ್. ಓಕೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಓನ್ಲಿ ಸೈನು ಮತ್ತು ಕೊಸೆಕ್ ಮಾತ್ರ ಪಾಸಿಟಿವ್ ಇರುತ್ತೆ, ಬೇರೆವೆಲ್ಲ ಏನಾಗಿರ್ತವೆ ನೆಗೆಟಿವ್ ಇರುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ಮತ್ತು ಕಾಟ್ ಮಾತ್ರ ಪಾಸಿಟಿವ್ ಇರುತ್ತೆ, ಬೇರೆವೆಲ್ಲ ನೆಗೆಟಿವ್ ಇರುತ್ತೆ. ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸು ಮತ್ತು ಸಿಕೆಂಟ್ ಮಾತ್ರ ಪಾಸಿಟಿವ್ ಇರುತ್ತೆ, ಬೇರೆವೆಲ್ಲ ನೆಗೆಟಿವ್ ಇರುತ್ತೆ. ಓಕೆನಾ? ಈಗ ಸೈನ್ ಆಫ್ ಮೈನಸ್ ತೀಟಾ. ಓಕೆ, ಈ ಪ್ರಾಪರ್ಟಿಯಲ್ಲಿ ಮೈನಸ್ ಸಿಂಬಲ್ನ ಆಚೆ ತಗೋಬೇಕು. ಸೊ ಏನಾಗುತ್ತೆ, ಮೈನಸ್ ಸೈನ್ ತೀಟಾನೇ ಉಳಿದಿರುತ್ತೆ. ಓಕೆ, ಮೈನಸ್ ಸಿಂಬಲ್ ಆಚೆ ತಗೊಂಡ್ರೆ ಡಿವೈಡೆಡ್ ಬೈ ಸೈನ್ ಪೈ ಮೈನಸ್ ತೀಟಾ ಅಂತ ಇದೆ. ಪೈ ಇಲ್ಲಿದೆ, ಮೈನಸ್ ತೀಟಾ ಅಂದ್ರೇನು, ಬ್ಯಾಕ್ವರ್ಡ್ ಹೋಗುತ್ತೆ. ಪ್ಲಸ್ ತೀಟಾ ಅಂದರೆ ಫಾರ್ವರ್ಡ್ ಬರ್ತಾ ಇತ್ತು, ಬ್ಯಾಕ್ವರ್ಡ್ ಹೋಗುತ್ತೆ. ಈಗ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಪಾಸಿಟಿವಾ ನೆಗೆಟಿವಾ? ಸೈನ್ ಅನ್ನೋದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಇದೆ. ಸೊ ಹಾಗಾಗಿ ಜಸ್ಟ್ ರೈಟ್ ಸೈನ್ ತೀಟಾ ಅಂದರೆ ನಥಿಂಗ್ ಬಟ್ ಪ್ಲಸ್ ಸೈನ್ ತೀಟಾ ಅಂತ. ಅರ್ಥ ಆಯ್ತಾ? ದೆನ್ ಇಲ್ಲೇನು ಸಿಂಬಲ್ ಇದೆ, ಮೈನಸ್ ಸಿಂಬಲ್ ಇದೆ, ರೈಟ್ ಮೈನಸ್ ಸಿಂಬಲ್. ಈಗ ಟ್ಯಾನ್ 90 ಮೈನಸ್ ತೀಟಾ, π/2 ಅಂದ್ರೇನು 90 ಅಲ್ವಾ? 90 ಮೈನಸ್ ತೀಟಾ ಅಂದರೆ ಬ್ಯಾಕ್ವರ್ಡು. ಈಗ ಇಲ್ಲಿ ಎಲ್ಲ ಟ್ರಿಗ್ನಮೆಟ್ರಿಕ್ ರೇಷಿಯೋಸು ಪಾಸಿಟಿವಾ ನೆಗೆಟಿವಾ? ಅಂದರೆ ಟ್ಯಾನ್ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತಾ? ಏನಿರುತ್ತೆ? ಪಾಸಿಟಿವ್ ಇರುತ್ತೆ. ಆಮೇಲೆ ಇಲ್ಲೊಂದು ರೂಲ್ ನೆನ್ಪಿಟ್ಕೊ, 90 ಡಿಗ್ರಿ ಅಥವಾ 270 ಡಿಗ್ರಿ ಬಂದಿದೆ ಅಂತಂದರೆ ಈ ಪ್ಲೇಸ್ಗಳಲ್ಲಿ ಟ್ಯಾನ್ ಇದ್ದಿದ್ದು ಕಾಟ್ ಆಗುತ್ತೆ, ಕಾಟ್ ಇದ್ದಿದ್ದು ಟ್ಯಾನ್ ಆಗುತ್ತೆ. ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ. ಕೊಸೆಕ್ ಇದ್ದಿದ್ದು ಸಿಕೆಂಟ್ ಆಗುತ್ತೆ, ಸಿಕೆಂಟ್ ಇದ್ದಿದ್ದು ಕೊಸೆಕ್ ಆಗುತ್ತೆ. ಓಕೆನಾ? ಈಗ 90 ಡಿಗ್ರಿ ಅಂತ ಇರೋದ್ರಿಂದ ಟ್ಯಾನ್ ಇದ್ದಿದ್ದು ಏನಾಗ್ತಾ ಇದೆ, ಕಾಟ್ ಆಗ್ತಾ ಇದೆ. ಸೊ ಕಾಟ್ ತೀಟಾ. ಓಕೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಪಾಸಿಟಿವ್ ಇರೋದ್ರಿಂದ ನಾನು ಇಲ್ಲೇನು ಸಿಂಬಲ್ ಬರೀತಾ ಇಲ್ಲ, ಮೈನಸ್ ಸಿಂಬಲ್ ಮುಂಚಿಂದ ಅದೇ ಬರೆದಿದ್ದೀನಿ, ಕಾಟ್ ತೀಟಾ ಅಂತ ಬರೀತಾ ಇದ್ದೀನಿ. ಡಿವೈಡೆಡ್ ಬೈ ಕಾಟ್ ಪೈ ಮೈನಸ್ ತೀಟಾ. ಪೈ ಮೈನಸ್ ತೀಟಾ ಹಿಯರ್, ಕಾಟ್ ಪಾಸಿಟಿವಾ ನೆಗೆಟಿವಾ? ನೆಗೆಟಿವ್. ಸೊ ಮೈನಸ್ ಕಾಟ್ ತೀಟಾ. ಏನು ಇಂಟರ್ಚೇಂಜ್ ಇಲ್ಲ, ಬಿಕಾಸ್ ಓನ್ಲಿ 90 ಡಿಗ್ರಿ 370 ಡಿಗ್ರಿ ಬಂದಾಗ ಮಾತ್ರ ಇಂಟರ್ಚೇಂಜ್. ದೆನ್ ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಸೊ ರೈಟ್ ಪ್ಲಸ್ ಸಿಂಬಲ್. ಓಕೆ, ಕಾಸ್ 90 ಪ್ಲಸ್ ತೀಟಾ. 90 ಡಿಗ್ರಿ ಇಲ್ಲಿದೆ, ಪ್ಲಸ್ ತೀಟಾ ಅಂದರೆ ಇಲ್ಲಿಗೆ ಬರುತ್ತೆ. ಈಗ ಇಲ್ಲಿ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸು ಪಾಸಿಟಿವಾ ನೆಗೆಟಿವಾ? ನೆಗೆಟಿವ್. ಸೊ ಹಾಗಾಗಿ ಮೈನಸ್ ಕಾಸ್ ಇದ್ದಿದ್ದು ಏನಾಗುತ್ತೆ, ಕರೆಕ್ಟ್ ಹೇಳಿ, ಕಾಸ್ ಇದ್ದಿದ್ದು ಏನಾಗುತ್ತೆ, ಸೈನ್ ಆಗುತ್ತೆ, ಸೈನ್ ತೀಟಾ. ಬ್ರಾಕೆಟ್ ಹಾಕೊಳ್ಳಿ, ಡಿವೈಡೆಡ್ ಬೈ ಕಾಸ್ 270 ಮೈನಸ್ ತೀಟಾ ಅಂದರೆ 3π/2 ಅಂದರೆ 270 ಆಗುತ್ತೆ. ಸೊ 270 ಮೈನಸ್ ತೀಟಾ ಅಂದರೆ ಬ್ಯಾಕ್ವರ್ಡ್ ಅಲ್ವಾ? ಈಗ ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಸು ಪಾಸಿಟಿವಾ ನೆಗೆಟಿವಾ? ನೆಗೆಟಿವ್. ಸೊ ಹಾಗಾಗಿ ಮೈನಸ್ ಕಾಸ್ ಇದ್ದಿದ್ದು ಏನಾಗುತ್ತೆ, ಎಕ್ಸಾಕ್ಟ್ಲಿ ಸೈನ್ ತೀಟಾ. ಅರ್ಥ ಆಯ್ತಾ? ಸೊ ಈಗ ನೋಡಿ, ಸೈನ್ ತೀಟಾ ಕಿಟ್ ಕ್ಯಾನ್ಸಲ್ಲು ಅಂತಂದರೆ ಇಲ್ಲಿ ಏನು ಉಳಿದಿರುತ್ತೆ, -1, ಬಿಕಾಸ್ ಮೈನಸ್ ಸಿಂಬಲ್ ಇದೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಏನು, ಪ್ಲಸ್. ಕಾಟ್ ತೀಟಾ ಕ್ಯಾನ್ಸಲ್ಲ, +1 ಅಂತ ಬರಿಬೋದಾ? ದೆನ್ ಪ್ಲಸ್ ಸಿಂಬಲ್ ಬರೀರಿ. ಇಲ್ಲಿ ಮೈನಸ್ ತೀಟಾ, ಇಲ್ಲಿ ಮೈನಸ್ ತೀಟಾ, ಕ್ಯಾನ್ಸಲ್. 1 ಕ್ಯಾನ್ಸಲ್ ಆದರೆ 1 ತಾನೆ. ಸೊ -1 + 1 is 0, 0 + 1 is 1. 1 is the answer for this question. ಇಷ್ಟಕ್ಕೆ ನಿಮಗೆ 5 ಮಾರ್ಕ್ಸು.